ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಆರ್.ವಿ. ದೇಶಪಾಂಡೆ ಕೊಟ್ಟಂತಹ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಬಿಜೆಪಿಗೆ ಅಸ್ತ್ರವೂ ಕೂಡ ಆಗಿತ್ತು. ನಾನು ಸಿಎಂ ಆಗಿದ್ರೆ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸ್ತಿರಲಿಲ್ಲ. ತೀವ್ರ ವಿವಾದದ ಬಳಿಕ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ್.ವಿ. ದೇಶಪಾಂಡೆ ಅವರು. ನಾನು ಪಂಚ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿಲ್ಲ. ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿರೋದು ಜನಪರ ಮನೋಭಾವದಿಂದ. ಸಿದ್ದರಾಮಯ್ಯ ಸರ್ಕಾರವನ್ನು ಹೊಗಳಿದ್ದೇನೆ ಹೊರತು ಟೀಕಿಸಿಲ್ಲ ಅಂತ ದೇಶಪಾಂಡೆ ಅವರು ಹೇಳಿದ್ದಾರೆ. ಎಲ್ಲಿಯೂ ಕೂಡ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗಿದೆ ಅಂತ ನಾನು ಹೇಳಿಲ್ಲ. ತೀವ್ರ ವಿವಾದದ ಬಳಿಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆರ್.ವಿ. ದೇಶಪಾಂಡೆ ಅವರು. ನಾನು ಸಿಎಂ ಆಗಿದ್ರೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರ್ತಿರಲಿಲ್ಲ ಅನ್ನುವಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಕಾಂಗ್ರೆಸ್ ಒಳಗಿದ್ದವರೇ ಗ್ಯಾರಂಟಿಗಳನ್ನು ಟೀಕಿಸ್ತಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಚರ್ಚೆ ಆಗ್ತಾ ಇತ್ತು. ಹಾಗಾದರೆ ಆರ್.ವಿ. ದೇಶಪಾಂಡೆ ಅವರು ಗ್ಯಾರಂಟಿ ವಿಚಾರಕ್ಕೆ ಹಿಂದೆ ಏನು ಹೇಳಿದ್ರು, ಈಗ ಅದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟಿದೆ. ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೇವೆ. ಈಗ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಕರೆಂಟ್ ಬಿಲ್ ಮನೆದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ ದೇವರು. ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದಿಲ್ಲ. ಬಸ್ಗಳು ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟಾವ. ಎಲ್ಲಮ್ಮ ಗುಡಿಗೆ ಎಲ್ಲ ಹೆಣ್ಮಕ್ಳು. ಮುಖ್ಯಮಂತ್ರಿಯವರು ಇಂದಿರಾ ಕಟ್ಟಿ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ. ನಮ್ಮ ಮುಖ್ಯಮಂತ್ರಿಗೆ ಸಮೀಪ ಜನ ಏನ್ ಮಾಡ್ತಾನ ನಮಗೆ ಹೇಳುವುದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇದು ಗ್ಯಾರಂಟಿ ವಿಚಾರಕ್ಕೆ ಆರ್.ವಿ. ದೇಶಪಾಂಡೆ ಅವರು ಆಡಿದಂತಹ ಮಾತು. ಎಂದು ಈ ಹಿಂದೆ ಗ್ಯಾರಂಟಿಗಳನ್ನು ವಿರೋಧಿಸ್ತಾ ಇದ್ದವರು ಮಾತನಾಡ್ತಾ ಇದ್ರು, ವಿಪಕ್ಷಗಳು ಮಾತನಾಡ್ತಾ ಇದ್ರು. ಅದೇ ಅರ್ಥದಲ್ಲಿಯೇ ಅದೇ ಸೋಗಿನಲ್ಲಿಯೇ ಆರ್.ವಿ. ದೇಶಪಾಂಡೆ ಅವರು ಕಾರ್ಯಕ್ರಮದಲ್ಲೊಂದು ಮಾತನಾಡಿದರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಕಾಂಗ್ರೆಸ್ನ ನಾಯಕರುಗಳೇ ಗ್ಯಾರಂಟಿಯನ್ನು ಟೀಕಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂತು. ಯಾವಾಗ ಇದು ಜೋರು ಚರ್ಚೆ ಆಗೋದಕ್ಕೆ ಶುರು ಆಯಿತು, ವಿವಾದ ಸ್ವರೂಪವನ್ನು ಪಡೆದುಕೊಳ್ತೋ, ತತ್ಕ್ಷಣಕ್ಕೆ ಆರ್.ವಿ. ದೇಶಪಾಂಡೆ ಅವರು ಅಲರ್ಟ್ ಆಗಿದ್ದಾರೆ. ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಗ್ಯಾರಂಟಿಯನ್ನು ಟೀಕಿಸುವ ಅರ್ಥದಲ್ಲಿ ನಾನು ಮಾತನಾಡಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಜಾರಿಗೆ ತಂದಂತಹ ಪಂಚ ಗ್ಯಾರಂಟಿಗಳನ್ನು ಹೊಗಳುವ ಅರ್ಥದಲ್ಲಿ ನಾನು ಮಾತನಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಏನೇ ಹೇಳಿದರೂ ಕೂಡ ಈ ಹಿಂದೆ ಅವರು ಕೊಟ್ಟಂತಹ ಹೇಳಿಕೆಗಳು ಸ್ಪಷ್ಟವಾಗಿ ಪಂಚ ಗ್ಯಾರಂಟಿಗಳನ್ನು ಟೀಕಿಸುವ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ. ಈಗ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟಿದೆ. ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೇವೆ. ಈಗ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಕರೆಂಟ್ ಬಿಲ್ ಮನೆದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ ದೇವರು. ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದಿಲ್ಲ. ಬಸ್ಗಳು ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟಾವ. ಎಲ್ಲಮ್ಮ ಗುಡಿಗೆ ಎಲ್ಲ ಹೆಣ್ಮಕ್ಳು. ಮುಖ್ಯಮಂತ್ರಿಯವರು ಇಂದಿರಾ ಕಟ್ಟಿ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ. ನಮ್ಮ ಮುಖ್ಯಮಂತ್ರಿಗೆ ಸಮೀಪ ಜನ ಏನ್ ಮಾಡ್ತಾನ ನಮಗೆ ಹೇಳುವುದಿಲ್ಲ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟಿದೆ. ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೇವೆ. ಈಗ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಕರೆಂಟ್ ಬಿಲ್ ಮನೆದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಗ್ಯಾರಂಟಿಗಳನ್ನು ಟೀಕಿಸುವಂತಹದ್ದು ಕಾಂಗ್ರೆಸ್ನ ಒಳಗಿರೋರಲ್ಲೇ ಆರ್.ವಿ. ದೇಶಪಾಂಡೆ ಅವರೇನು ಹೊಸಬ್ರಲ್ಲ. ಈ ಹಿಂದೆ ಹಲವರು ಕೂಡ ಕೆಲಸ ಮಾಡಿದ್ದಾರೆ. ಬಟ್ ಈಗ ಆರ್.ವಿ. ದೇಶಪಾಂಡೆ ಹೇಳ್ತಾ ಇರುವಂತಹದ್ದು ನಾನು ಟೀಕಿಸಿದ್ದಲ್ಲ, 5 ಗ್ಯಾರಂಟಿಗಳನ್ನು ಹೊಗಳಿದ್ದು ಅಂತ ಹೇಳಿ. ಬಟ್ ಏನಾಗಬಹುದು ಈ ಹೇಳಿಕೆಯ ವಿಚಾರ ಅಂತ ಹೇಳಿ? ಪ್ರೇಮ್, ಆಗ ನೋಡಕ್ ಹೋದ್ರೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರು ಮೊದಲಿಂದಲೂ ಕೂಡ ಸಾಕಷ್ಟು ಬಾರಿ ಈ ವಿಚಾರವನ್ನು ಹೇಳಿದ್ದಾರೆ. ಇದು ಮೊದಲ ಬಾರಿ ಅಂತೂ ಖಂಡಿತ ಅಲ್ಲ. ಗ್ಯಾರಂಟಿ ವಿಚಾರದಲ್ಲಿ ಅವರಿಗಿದ್ದಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೂಡ ಅವರೇ ಕೊಟ್ಟಿರುವಂತದ್ದು. ಈಗ ಅಂದ್ರೆ ನಾನು ಅದ್ರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರು
ಸಂಪನ್ನ ನಾಯಕರಾಗಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿರೋದು ಅವರ ಶಕ್ತಿ ಅನ್ನುವಂತ ರೀತಿಯಲ್ಲಿ, ಜೊತೆಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿರೋದು ಜನಪರ ಮನೋಭಾವದಿಂದಾಗಿ ಅನ್ನುವಂತ ಒಂದಷ್ಟು ಕ್ಲಾರಿಫಿಕೇಶನ್ ಗಳು ಕೂಡ ಅದಕ್ಕಾಗಿ ಕೊಟ್ಟಿದ್ದಾರೆ ಈಗ. ಆದ್ರೆ ಅದರ ಹೊರತಾಗಿ ಕೂಡ ಅವರು ಆಡಿದಂತ ಮಾತುಗಳೇನಿತ್ತು ಅದೊಂದಷ್ಟು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಲ್ಲಿ ಅವರು ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಹಣ ಕೊರತೆ ಆಗುತ್ತೆ ಅನ್ನುವಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿ ಮತ್ತೊಂದು ಕಡೆ ಇದನ್ನ ಒಂದು ಪ್ಯಾಚಪ್ ಮಾಡುವಂತ ಪ್ರಯತ್ನದ ಭಾಗವಾಗಿ ಅವರು ತಮ್ಮ ಪತ್ರಿಕಾ ಪ್ರಕಟಣೆ ಹೊರಡಿಸಿದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.